ಸೊ ಸರ್ ನಾನ್ ನಿಮ್ ವಿಡಿಯೋಸ್ನ ತುಂಬಾ ನೋಡ್ತೀನಿ. ಸೊ ಓಕೆ. ನೀವ್ ಒಂದೊಂದು ಹೇಳ್ತಿರ್ತೀರಲ್ಲ ಹಾ ಸ್ಟೋರಿನ, ಹಾ ಹಾ. ಸಿಕ್ಕಾಪಟ್ಟೆ ಮನ್ಸಿಗೆ ಟಚ್ ಆಗತ್ತೆ ಸರ್. ಹ್ಮ್. ಇಬ್ರು ಗಂಡ ಹೆಂಡತಿ ಇರ್ತಾರೆ, ಅವ್ರಿಗೊಂದ್ ಮಗು ಇರುತ್ತೆ, ಪುಟ್ಟ ಮಗು. ಸೊ ಹ್ಮ್. ತುಂಬಾ ಚೆನ್ನಾಗಿರತ್ತೆ ಅವ್ರ ಲೈಫು. ಸೊ ಹ್ಮ್. ಸ್ವಲ್ಪ ಅವ್ರ ಹಸ್ಬೆಂಡ್ ಸರಿ ಇಲ್ದೇ ಕಾರಣ ಸ್ವಲ್ಪ ಸಾಲ ಆಗ್ಬಿಟ್ಟಿರತ್ತೆ. ಹ್ಮ್. ಆದ ತಕ್ಷಣ ಅವರು ಪಾಪ ಏನೂ ಗೊತ್ತೇ ಇಲ್ಲ. ಅದೇ SSLC ಮುಗಿದ ತಕ್ಷಣ ಅವ್ರ ಮನೇಲಿ ಮದ್ವೆ ಮಾಡಿರ್ತಾರೆ. ಆ ಓಕೆ. ಹುಡುಗಿಗೆ ಹೊರಗಿನ ಪ್ರಪಂಚ ಗೊತ್ತಿರಲ್ಲ. ಹಾ ಹಾ. ಸೊ SSLC ಅದಾದ ತಕ್ಷಣ ಅವರಿಗೆ ಒಂದ್ ಮಗು ಆದ ತಕ್ಷಣ ಅವ್ರಿಗೆ ಸ್ವಲ್ಪ ಸಾಲ ಜಾಸ್ತಿ ಆಗಿರೋದ್ರಿಂದ ಅವಳು ಹೊರಗಡೆ ಕೆಲ್ಸಕ್ಕೆ ಅಂತ ಹೋಗ್ಬೇಕಾಗತ್ತೆ. ಹಾ ಹಾ ಹಾ. ಒಬ್ಬ ಆಟೋ ಡ್ರೈವರ್. ಸೊ ಹ್ಮ್. ಅವ್ರ ಗಾಡಿಲಿ ಅವಳು ಹೋಗ್ಬೇಕಾಗಿರತ್ತೆ. ಅವನಿಗೆ ಏನಾಗಿರತ್ತೆ, ಅವಳ ಮೇಲೆ ಮನ್ಸಾಗಿರತ್ತೆ ಸಿಕ್ಕಾಪಟ್ಟಿ. ಆದ್ರೆ ಆಲ್ರೆಡಿ ಅವನಿಗೆ ಎಂಗೇಜ್ಮೆಂಟು ಆಗಿರತ್ತೆ. ಓಕೆ. ಹಾ, ಅದಾದ ತಕ್ಷಣ ಇವಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೋತಾನೆ. ಹಾ ಸೊ ಹಾ. ಇಬ್ರು ಒಂದೇ ಊರವರು. ಓಕೆ. ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೇರವಾಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ. ಹಾ ಹಾ. ಅವರು ಬೇಡ, ಇದೆಲ್ಲ ಸರಿ ಹೋಗಲ್ಲ, ನನ್ಗೆ ಈಗಾಗ್ಲೇ ಮಗು ಇದೆ, ನಾನ್ ನಿನ್ಗಿಂತ 3 ವರ್ಷ ದೊಡ್ಡವಳು, ಸೊ ಇದೆಲ್ಲ ಸರಿ ಹೋಗಲ್ಲ, ನಿನ್ಗೂ ಎಂಗೇಜ್ಮೆಂಟ್ ಆಗಿದೆ, ನಿಂದು ಲೈಫ್ ಇದೆ ಮುಂದ ಅಂತ ಹೇಳಿದ್ರು. ಹ್ಮ್. ಅವ್ನು ಅರ್ಥ ಮಾಡ್ಕೊಳಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ, ಸೊ ನನಗ್ ನೀನ್ ಬೇಕು ಅಷ್ಟೇ, ನೀನ್ ಪ್ರೀತಿ ಮಾಡ್ತಾ ಇದ್ದೀನಿ, ಇಲ್ಲಿಗೆ ಸತ್ತೋಗ್ತೀನಿ, ಹಂಗೆ ಹಿಂಗೆ ಏನೋ ಒಟ್ಟಿನಲ್ಲಿ ಹೇಳಿ ಅವಳನ್ನ ನಂಬಿಸ್ತಾನೆ. ಓಕೆ. ಅವಳು ಪಾಪ ನಮ್ದ್ ಬಿಡ್ತಾಳೆ. ಸೊ ಹಾ ಹೊರಗಿಂದ ಏನೂ ಗೊತ್ತಿರಲ್ಲ. ಇದೊಂಥರ ಒಂಥರ ಹೊಸ ಫೀಲಿಂಗ್ಸ್ ಅನ್ಸುತ್ತೆ ಅವಳಿಗೆ. ಹಾ ಹಾ. ಅವಳಿಗೋಸ್ಕರ ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಹೇಳಿ ಒಟ್ನಲ್ಲಿ ನಂಬಿಸ್ತಾನೆ. ಹ್ಮ್. ಸೊ ಅವಳು ದುಡಿಯೋಕ್ ಅದ ಸ್ಟಾರ್ಟ್ ಮಾಡಿದ ತಕ್ಷಣನೇ ಅವನಿಗೋಸ್ಕರ ನೀನು ನನ್ಗೋಸ್ಕರ ಹೊರಗಡೆ ಬರ್ತೀಯಾ ಅಂತ ಕೇಳ್ತಾನೆ. ಓಕೆ ಓಕೆ. ಸರಿ ಬರ್ತೀನಿ, ಸುತ್ತಾಡಕ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾರೆ. ಸೊ ಹಾ 3 ವರ್ಷ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂತಾನೆ ಅವಳನ್ನ ಅವನು. ಹಾ ಹಾ ಹಾ. 3 ವರ್ಷ ಹೆಂಗೆ ಅಂದ್ರೆ, ಅವಳು ದುಡಿಯೋಕ್ ಹೋಗೋ ಸಂಬಳದಲ್ಲಿ ಅವನಿಗೂ ಅರ್ಧ ಕೊಡ್ಬೇಕಾಗಿರತ್ತೆ ಅವಳು. ಓಹೋ. ಓಕೆ. ಅದ್ರಲ್ಲಿ ಅಂದ್ರೆ ಅವನು ಅವಳ ಫೋಟೋಸ್ನ, ಅವಳ ವಾಯ್ಸ್ನ, ಹಾ ಹಾ ಪ್ರತಿಯೊಂದನ್ನು ರೆಕಾರ್ಡ್ ಮಾಡಿ ಹಾ. ಅವಳ ಫೋಟೋಸ್ನ ಒಂಥರ ಬೇರೆ ತರಾನೇ ಎಡಿಟ್ ಮಾಡ್ಕೊಂಡಿರ್ತಾನೆ. ಹ್ಮ್. ಮಾಡ್ಕೊಂಡ ತಕ್ಷಣ ಅವಳು ಹೆದರ್ಕೊಂಡು ಅವನಿಗೆ ದುಡ್ಡು ಕೊಡ್ಲೇಬೇಕಾದ ಅನಿವಾರ್ಯತೆ ಇರುತ್ತೆ. ಓಕೆ ಓಕೆ. ಬ್ಲ್ಯಾಕ್ ಮೇಲ್ ತರ ಮಾಡ್ತಾರ ಹಾ ಅವರು. ಸರ್, ಹಾ, ಅನಿವಾರ್ಯತೆ ಇರುತ್ತೆ. ಸೊ ಅವ್ರ ಫ್ಯಾಮಿಲಿಗೋಸ್ಕರ ದುಡಿಯೋದನ್ ಬದಲು ಅವನಿಗೋಸ್ಕರನಾದ್ರೂ ಕೆಲ್ಸಕ್ಕೆ ಹೋಗ್ಲೇಬೇಕು, ಆ ಟೈಪ್ ಆಗಿರತ್ತೆ. ಓಹೋ. ಓಕೆ. ಅವಳು ಯಾವ ಸ್ಟೇಜ್ ಅಲ್ಲಿ ಇದ್ರು ಅವನ ಹತ್ರ ಹೋಗಿ ಬರ್ಬೇಕು. ಹಾ ಹಾ ಹಾ. ಹೇಳ್ಕೊಳಕ್ಕೆ ನಂಗೆ ಒಂಥರ ಆಗುತ್ತೆ ಸರ್. ಸೊ ಪ್ಲೀಸ್ ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ಹ್ಮ್. ಅವಳಿಗೆ ಎನಿ ಕಂಡೀಷನ್ ಯಾವ ಟೈಮಲ್ಲಿ ಇದ್ರೂನು, ಹ್ಮ್. ಸೊ ಹೆಂಗ್ ಹೇಳ್ಬೇಕು ಅಂದ್ರೆ ಅವ್ರ ಪೀರಿಯಡ್ ಆದ್ರೂನು ಅವ್ನ್ ಬಿಡ್ತಿರ್ಲಿಲ್ಲ. ಓಕೆ. ಆ ಟೈಪ್ ಇರ್ತಾನೆ ಸರ್ ಅವನು. ಹ್ಮ್. ಆದ್ರೂ ಅವಳು ಹೋಗ್ತಿರ್ತಾಳೆ. ಹ್ಮ್. ಓಕೆ, ಇಲ್ಲ ಅಂದ್ರೆ ನಿಮ್ ಹಸ್ಬೆಂಡ್ ಹತ್ರ ಹೇಳ್ತೀನಿ, ಫೋಟೋಸ್ ತೋರಿಸ್ತೀನಿ, ನಿನ್ ಹ್ಮ್. ನಿನ್ನ ಮರ್ಯಾದೆ ಎಲ್ಲ ತಕ್ಕಿತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾನೆ ಒಂಥರ. ಹ್ಮ್. ಅವಳು ತುಂಬಾ ಒಳಗೊಳಗೆ ತುಂಬಾ ಅಳ್ತಿರ್ತಾಳೆ ಸರ್. ಹ್ಮ್. ತುಂಬಾ ಅಂದ್ರೆ ತುಂಬಾನು ಹಿಂಸೆ ಪಡ್ತಿರ್ತಾಳೆ. ಸೊ ಆದ್ರೆ ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗ್ತಿರಲ್ಲ, ಅದನ್ನ ಅನುಭವ್ಸಕ್ಕೂ ಆಗ್ತಿರಲ್ಲ. ಓಕೆ. ಅವಳು ಮತ್ತೆ ಒಂದ್ಸರಿ ದೇವ್ರನ್ನ ನಂಬಿ ಹಾ ದೇವರ ಪಾದಯಾತ್ರೆ ಅಂತ ಮಾಡ್ತಾರಲ್ಲ ಸರ್, ಶ್ರೀಶೈಲ ಪಾದಯಾತ್ರೆ ಫಸ್ಟ್ ಟೈಮ್ ಹೋಗ್ತಾಳೆ. ಹಾ. ಅವಳು ನಡ್ಕೊಂತ ಹೋಗ್ತಾಳೆ ಸ್ವಲ್ಪ ದೂರ. ಓಕೆ. ಅಲ್ಲಿವರ್ಗುನು ನಡ್ಕೊಂತ ಹೋಗಿ ದೇವ್ರನ್ನ ಬೇಡ್ಕೊತಾಳೆ, ಹೆಂಗಾದ್ರೂ ಮಾಡಿ ಪ್ರಾಬ್ಲಮ್ಸ್ ಕ್ಲಿಯರ್ ಮಾಡೋ ಅಂತ ಅಂದೆ. ಹಾ. ಅಲ್ಲಿ ಕಾಡಲ್ಲಿ ಅವರ ಬ್ರದರ್ ಇರ್ತಾರೆ. ಅವರು ಇವಾಗ ಸೇವಾ ಕೇಂದ್ರ ಹಾಕಿರ್ತಾರಲ್ಲ ಸರ್, ಹ್ಮ್. ಆ ತರ ಅಲ್ಲೆಲ್ಲ ಹೋಗಿ ಸೇವೆ ಮಾಡ್ತಾಳೆ, ಎಲ್ಲಾನು ಮಾಡ್ತಾಳೆ. ಓಕೆ. ಕಾಡಲ್ಲಿ 8-10 ದಿವಸ ಇದ್ದು ಸೇವೆ ಮಾಡ್ತಾಳೆ. ಸೊ ಅಲ್ಲೂ ಬಿಡಲ್ಲ ಅವನು. ಹಾ ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಶ್ರೀಶೈಲ ಮುಟ್ಟಿದ ತಕ್ಷಣ ತಾನು ಬೈಕ್ ತಗೊಂಡ್ ಬಂದಿರ್ತಾನೆ ಅಲ್ಲಿಗೆ. ಹಾ. ಬಂದ್ರು ಅಲ್ಲೂ ಬಿಟ್ಟಿರಲ್ಲ. ಸೊ ಹಾ. ಅವಳು ಏನ್ ತಿಳ್ಕೊಂಡ್ಬಿಟ್ಟಿರ್ತಾಳೆ, ನನ್ ಬಿಟ್ಟಿರಕ್ಕಾಗ್ದೆ ನನ್ ಪ್ರೀತಿಗೋಸ್ಕರ ಬಂದಿದ್ದಾನೆ ಅಂತ ಅವಳು ತಿಳ್ಕೊಂಡ್ಬಿಡ್ತಾಳೆ. ಓಕೆ. ಅಲ್ಲೂ ಬಿಡಲ್ಲ. ಮತ್ತೆ ಅವಳು ವಾಪಸ್ ಮತ್ತೆ ನೆಕ್ಸ್ಟ್ ವರ್ಷ ಹೋಗ್ತಾಳೆ. ಅಲ್ಲೂ ಬರ್ತಾನೆ, ಬೇಡವೋ, ಸರಿಯಲ್ಲ, ದೇವ್ರ ಹತ್ರ ಬಂದಿದೀವಿ, ಆತರ ಎಲ್ಲ ಮಾಡೋದೆಲ್ಲ ಸರಿ ಇಲ್ಲ ಅಂದ್ರೂ ಕೇಳಲ್ಲ ಸರ್ ಅವನು. ನಾನ್ ನಡ್ಕೊಂಡ್ ಬಂದಿದ್ದೀನಿ ಕಣೋ, ನನ್ ಕಾಲೆಲ್ಲ ನೋವು ಆಗ್ತಿದೆ ಅಂದ್ರು ಇಲ್ಲ, ಬೇಕು ಅಂದ್ರೆ ಬೇಕು ಅಷ್ಟೇ. ಒಂಥರ ಕ್ರೂರಿಯಾಗಿ ನಡ್ಕೋತಾನೆ ಸರ್ ಅವಳ ಹತ್ರ. ತುಂಬಾ ಕ್ರೂರಿ ಅಂದ್ರೆ ತುಂಬಾ ಹೇಳ್ಕೊಳಕ್ಕಾಗಲ್ಲ. ಯಾವ ರೀತಿ ಬೈತಾನೆ ಅಂದ್ರೆ, ಹಲ್ಲೋ ಅನ್ನೋ ಬದ್ಲು ಬೇರೆ ಪದನ ಯೂಸ್ ಮಾಡ್ತಿರ್ತಾನೆ ಸರ್ ಅವನು. ಕಾಲ್ ಎತ್ತಿದ ತಕ್ಷಣ ಬೇರೆ ಪದನ ಯೂಸ್ ಮಾಡ್ತಿರ್ತಾನೆ. ಅವ್ರ ಅಮ್ಮನ್ ಬಿಟ್ಟು ಕೆಳಗ್ ಇಳಿತಿರ್ಲಿಲ್ಲ ಸರ್ ಅವನು. ಅಷ್ಟು ಕ್ರೂರವಾಗಿ ಮಾತಾಡ್ತಿರ್ತಾನೆ. ಸೊ ಅವಳು ಹೋಗ್ಲಿ ಬಿಡು, ಯಾಕಂದ್ರೆ ಅವಳಿಗೆ ಬ್ಲಾಕ್ ಮೇಲ್ ಬೇರೆ ಮಾಡ್ತಿರ್ತಾನಲ್ವಾ, ಫೋಟೋಸ್ ಇದೆ, ಹೋಗಿ ತೋರಿಸ್ತೀನಿ, ನಿನ್ ಲೈಫ್ ಹಾಳು ಮಾಡ್ತೀನಿ.
ಸೊ ಆ ಥರ ಎಲ್ಲ ಮಾಡ್ತಿರ್ತಾನೆ ಸರ್. ಅವಳು ಕೇಳಿ ಕೇಳಿ ಬೇಜಾರಾಗಿ ಒಂದ್ ದಿವಸ ಬ್ಲಾಕಲ್ಲಿ ನಂಬರ್ ಹಾಕ್ಬಿಡ್ತಾಳೆ ಸರ್. ಹ್ಮ್ ನಂಬರ್ ಬ್ಲಾಕಲ್ಲಿ ಹಾಕಿದ ತಕ್ಷಣ ನೀನ್ ಹೆಂಗೆ ಬ್ಲಾಕಲ್ಲಿ ಹಾಕಿದೆ ಅಂತ ಅಂದ್ಬಿಟ್ಟು ಅವಳ ಹತ್ರ ಜಗಳ ಮಾಡ್ತಾನೆ ಸರ್. ಸಿಕ್ಕಾಪಟ್ಟೆ ಜಗಳ ಮಾಡ್ತಾನೆ. ಓಕೆ ಯಾವ ತರ ಅಂದ್ರೆ ಅವ್ರ ಗಾಡಿ ತಗೊಂಡ್ ಬಂದ್ಬಿಟ್ಟು ಮನೆ ಮುಂದೆ ನಿಂದ್ರಿಸಿ, ನಾನ್ ನಿನ್ಗೆ ಹಂಗ್ ಮಾಡ್ತೀನಿ, ಇಲ್ಲಾಂದ್ರೆ ನಿನ್ನ ಎಳ್ಕೊಂಡ್ ಬರ್ತೀನಿ, ಹೊರಗಡೆ ಎಳ್ಕೊಂಬಂದು ನಿನ್ ಮಾನ ಮರ್ಯಾದೆ ಎಲ್ಲ ತೆಗಿತೀನಿ, ನೀನ್ ಸಾಯಿಸ್ತೀನಿ ಅಂತ ಹೇಳ್ತಿರ್ತಾನೆ. ಇಷ್ಟೆಲ್ಲ ಆದಾಗ ಅವ್ರ ಹಸ್ಬೆಂಡ್ ಇರಲ್ವಾ? ಇರಲ್ಲ ಸರ್, ಅವ್ರ ಹ್ಮ್ ಕೆಲ್ಸಕ್ಕೆ ಹೋಗಿರ್ತಾರೆ. ಹ್ಮ್ 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 ಸೊ ಇದೆಲ್ಲ ಹಿಂಗಾದ್ರೆ ಅವಳು ಹೆದರ್ಕೊಳ್ಳಲ್ಲ ಸರ್. ಏನ್ ಹ್ಮ್ ಮಾಡ್ತೀವೋ ಮಾಡ್ಬಿಡಪ್ಪ, ನಂಗೆ ಬಿಟ್ಬಿಟ್ರೆ ಸಾಕಾಗೈತಿ ನೀನು ಅಂತ ಅನ್ಕೊಂಡು ಸುಮ್ನೆ ಇರ್ತಾಳೆ. ಹ್ಮ್ ಹ್ಮ್ ಆದ್ರೆ ಅವನೇನ್ ಮಾಡ್ತಾನೆ, ಇವಳು ಹಿಂಗಾದ್ರೆ ಇದನ್ನಾಗಲ್ಲ ಅಂತ ಅಂದ್ಬಿಟ್ಟು ಅವಳನ್ನ ಎಲ್ಲಿ ಬೇಕಲ್ಲೇ ಅವಳ ಹ್ಮ್ ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಸೊ ಹ್ಮ್ ಎಲ್ಲಾ ಕಡೆ ಅಡ್ಡಗಟ್ಟಿ ಬೈತಾ ನಿಂತಿರ್ತಾನೆ ಸರ್. ಹ್ಮ್ 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 ಬೈಯೋದು ಹ್ಮ್ ಮತ್ತೆ ಅಶ್ಲೀಲ ಪದಗಳನ್ನ ಯೂಸ್ ಮಾಡ್ತಿರ್ತಾನೆ ಸರ್. ಅವ್ನು ಹ್ಮ್ 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 ಮಾಡ್ತಾನೆ, ಹೋಗ್ಲಿ ಅಂತ ಬಿಡ್ತಾಳೆ. 4ನೇ ವರ್ಷ ಸ್ಟಾರ್ಟ್ ಆಗುತ್ತೆ ಸರ್. ಹ್ಮ್ 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 4ನೇ ವರ್ಷ ಸ್ಟಾರ್ಟ್ ಆದ ತಕ್ಷಣ ಅವನ್ದು ಮದ್ವೆ ಆಗ್ಬಿಡತ್ತೆ. ಓಕೆ ಸೊ ಗೊತ್ತಿರಲ್ಲ, ಹ್ಮ್ ಅವಳಿಗೂ ಗೊತ್ತಿರಲ್ಲ ಅವ್ನ್ ಮದ್ವೆ ಫಿಕ್ಸ್ ಆಗಿರೋದು. ಹ್ಮ್ 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 ಮದ್ವೆ ಆಗಿರತ್ತೆ. ಸೊ ಮದ್ವೆ ಆದ್ಮೇಲೆ ಹೇಳ್ತಾಳೆ, ಇನ್ನಾದ್ರೂ ಬಿಟ್ಬಿಡು, ಇದು ಹ್ಮ್ ಸರಿ ಹೋಗಲ್ಲ, ನೀನ್ ಆರಾಮಾಗಿರು ನಿನ್ ಹೆಂಡತಿ ಜೊತೆ ಅಂದ್ರೆ ಆಹಾ ಅಂತಾನೆ ಸರ್ ಅವನು. ಹ್ಮ್ ಅವಳ ಮದ್ವೆ ಆದ್ರೆ ಏನಂತೆ, ಹ್ಮ್ ನೀನೇ ಬೇಕು ನಂಗೆ, ಅವಳನ್ನ ಬಿಡ್ತೀನಿ ನೀನ್ ಬಿಡಲ್ಲ ಅಂತಾನೆ. ಹ್ಮ್ 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 ಅವಳು ಅದು ಸರಿಯಲ್ಲ, ಇನ್ನೊಂದ್ ಹೆಣ್ಣಿನ ಜೀವನಾನು ಹಾಳು ಮಾಡ್ದಂಗಾಗುತ್ತೆ, ಅರ್ಥ ಮಾಡ್ಕೋ ಹ್ಮ್ ಅಂತ ಹೇಳ್ತಾನೆ. ಹ್ಮ್ ಅದೆಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ 3ನೇ ವರ್ಷ ಶ್ರೀಶೈಲ ಪಾದಯಾತ್ರೆ ಹೋಗ್ತಾಳೆ ಸರ್ ಅವಳು. ಹ್ಮ್ 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 ಅಲ್ಲಿ ಹೋದಾಗ ಜನರ ಮಧ್ಯೆ ನಿನ್ನ ಎತ್ಕೊಂಡ್ ಬರ್ತೀನಿ ಅಲ್ಲೇ ಬಂದು, ಅಥವಾ ಹ್ಮ್ ನಿನ್ ಮರ್ಯಾದೆ ಕಳಿತೀನಿ, ಇಲ್ದಿದ್ರೆ ನೀನ್ ನನ್ನ ಹತ್ರ ಬರ್ಬೇಕು ಅಂತಾನೆ. ಹ್ಮ್ ಸೊ ಅವಳೆ ಹೆದರ್ಕೊಳ್ಳಲ್ಲ ಸರ್. ಏನ್ ಮಾಡ್ಕೊಂತೀಯೋ ಮಾಡ್ಕೊರೋ, ನಾನ್ ಬರಲ್ಲ ಹ್ಮ್ ಅಂತ ಹ್ಮ್ ಹ್ಮ್ ಅವನಿಗೆ ಸ್ವಲ್ಪ ತಿರ್ಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾಳೆ ಇವಳು. ಓಕೆ ತಿರ್ಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಆಯ್ತು ಸರಿ ಅಂತ ಅಂದ್ಬಿಟ್ಟು ಅಲ್ಲೇನು ಮಾಡಲ್ಲ ಸರ್. ಅವನು ಹೊಳ ವಾಪಸ್ ಊರಿಗೆ ಬರ್ತಾರೆ. ಹ್ಮ್ ಬಂದಾಗ ಅವನ ವೈಫ್ ಕಡೆ ಹ್ಮ್ ಫೋನ್ ಕೊಟ್ಟು ಹ್ಮ್ ಹ್ಮ್ ಫೋಟೋಸ್ ಎಲ್ಲ ತೋರಿಸ್ತಾನೆ ಸರ್ ಅವನು. ಓಕೆ ಅಂದ್ರೆ ಇವಾಗ ಮದುವೆ ಆಗಿರೋ ವೈಫ್ ಹಾ ವೈಫ್ಗೆ ಹಾ ಹಾ ತೋರಿಸ್ತಾನೆ. ತನ್ನ ವೈಫ್ಗೆ ಹಾ ತೋರಿಸ್ತಾನೆ. ಹಾ ಅವಳು ನೋಡ್ಬಿಟ್ಟು ಓಕೆ ನೀನ್ ಇಷ್ಟೆಲ್ಲ ಮಾಡಿದ್ಮೇಲೆ ನಾನ್ ನಿನ್ ಜೊತೆ ಇರಲ್ಲ ಅಂದ್ಬಿಟ್ಟು ಅವಳು ತವ್ರ ಮನೆಗೆ ಹೋಗ್ಬಿಡ್ತಾಳೆ ಸರ್. ಹ್ಮ್ 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 ಇದಕ್ಕೂ ನೀನೇ ಕಾರಣ ಕಣೆ ಅಂತ ಅಂದ್ಬಿಟ್ಟು ಅವಳನ್ನೇ ಹ್ಮ್ ಒಂದ್ಸರಿ ಊರಿಗೆ ಹೋಗ್ತಿರ್ತಾಳೆ ಅವಳು. ಅಲ್ಲಿ ಬಸ್ ಇಂದ ಕೆಳಗಡೆ ಕರ್ಕೊಂಡ್ ಬಂದು ತನ್ನ ಗಾಡಿಯಲ್ಲಿ ಕೂರಿಸ್ಕೊಂಡು ಹೋಗಿ ಹೊಡಿತಾನೆ ಸರ್ ಚೆನ್ನಾಗಿ ಅವಳನ್ನ. ಹ್ಮ್ 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 ಹೊಡೆದು ಮತ್ತೆ ವಾಪಸ್ ಬಿಟ್ಟು ಹೋಗ್ತಾನೆ. ಹ್ಮ್ ಅವಳನ್ನ ಪ್ರತಿ ಸರಿನೂ ಬ್ಲಾಕ್ ಮಾಡ್ತಾಳೆ. ವಾಪಸ್ ಬ್ಲಾಕ್ ತೆಗಿಸ್ತಾನೆ. ಜನರು ಬೇರೆ ಫೋನ್ ಇಂದ ತಗೊಂಡು ಮತ್ತೂ ಮಾತಾಡ್ತಾನೆ. ಮತ್ತೂ 2 ದಿನ ಆದ ತಕ್ಷಣ ಮತ್ತೂ ಜಗಳ ಮಾಡ್ತಾನೆ. ಹ್ಮ್ ಮತ್ತೂ ಬ್ಲಾಕ್ ಹಾಕ್ತಾಳೆ. ಮತ್ತೂ ಬೈತಾನೆ, ಜಗಳ ಮಾಡ್ತಾನೆ. ಅವಳು ಇರೋ ಕೆಲ್ಸಕ್ಕೆ ಹೋಗುವಲ್ಲಿ ಸಹ ಹೋಗಿ ಜಗಳ ಮಾಡ್ತಾನೆ. ಸೊ ಫೈನಲಿ ಏನಾಗುತ್ತೆ ಇದು? ಫೈನಲಿ ಸೊ ಹ್ಮ್ ಹ್ಮ್ ಅವನು ಒಂದಿನ ಏನಾಗುತ್ತೆ ಸರ್, ಅದು ಯಾಕಾಗುತ್ತೋ ಗೊತ್ತಿಲ್ಲ ಸರ್, ಅವಳು ಹ್ಮ್ ಏನ್ ಮಾಡಿರ್ತಾಳೆ, ಅವನ ಜೊತೆ ಜಗಳ ಮಾಡಿ ಇಷ್ಟೆಲ್ಲ ಆದ್ಮೇಲೆ ಅವಳ ಹ್ಮ್ ಮರ್ಯಾದೆ ಎಲ್ಲ ತೆಗೆದು ಬಿಡ್ತಾನೆ ಸರ್. ಅವನು ಹ್ಮ್ ಊರಲ್ಲೆಲ್ಲ ಗೊತ್ತಾಗ್ಬಿಡತ್ತೆ ಅದು. ಅವ್ರ ಹಸ್ಬೆಂಡ್ಗೆ ಗೊತ್ತಾಗತ್ತಾ, ಆ ಹುಡುಗಿ ಹಸ್ಬೆಂಡ್ಗೆ? ಆ ಇವಳ ಹಸ್ಬೆಂಡ್ಗೂ ಗೊತ್ತಾಗುತ್ತೆ ಸರ್. ಹ್ಮ್ ಹ್ಮ್ ಬಟ್ ಇವಳು ಹೇಳ್ಬಿಟ್ಟಿರ್ತಾಳೆ, ಹಿಂಗ್ ಮಾಡ್ತಿದ್ದಾನೆ ಇವನು ಅಂತಂದ್ಬಿಟ್ಟು ಹ್ಮ್ ಅವಳ ಹ್ಮ್ ಹಸ್ಬೆಂಡ್ಗೆ ಹೇಳ್ಬಿಡ್ತಾಳೆ ಸರ್. ಹ್ಮ್ 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 ಅವಳಿಗೆ ಸಾಕಾಗ್ಬಿಟ್ಟಿರುತ್ತೆ ಸರ್, ಓಕೆ ತಡ್ಕೊಂಡು ಹೌದು ತಡ್ಕೊಂಡು ಹ್ಮ್ ತಡ್ಕೊಂಡು ಹ್ಮ್ ಹ್ಮ್ ಫುಲ್ ವೀಕ್ ಆಗ್ಬಿಟ್ಟಿರ್ತಾಳೆ ಅವಳು. ಹ್ಮ್ 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 ಅವಳ ಹಸ್ಬೆಂಡ್ಗೆ ಹೇಳ್ಬಿಡ್ತಾಳೆ, ಈ ತರ ಆಗ್ತಿದೆ, ಸೊ ಹ್ಮ್ ನೀವು ಇಳಿಸ್ಕೊಬಂತಿದ್ರೆ ಇಳಿಸ್ಕೋಬಹುದು, ಇಲ್ದಿದ್ರೆ ಕೊಲ್ಬಹುದು ಅಂತ ಹೇಳ್ತಾಳೆ ಸರ್ ಅವಳು. ಹ್ಮ್ 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 ಅವ್ರಿದ್ರೆ ಹೋಗ್ಲಿ ಬಿಡಮ್ಮ, ಆಗೋಯ್ತು ಅಂತ ಅಂದ್ಬಿಟ್ಟು ಅವ್ರು ಸುಮ್ನೆ ಆಗ್ತಾರೆ. ನೀನ್ ಓಕೆ ಯಾವ್ದಕ್ ಟೆನ್ಷನ್ ಮಾಡ್ಕೋಬೇಡ ಅಂತ ಅಂದ್ಬಿಟ್ಟು ಹಾ ಹಾ ಒಂದ್ಸರಿ ಹಾ ಏನಾಗುತ್ತೆ, ಹಾ ಅವ್ರ ಹಸ್ಬೆಂಡ್ ಇರೋ ಕಡೆ ಹೋಗಿ ಹ್ಮ್ ಅವ್ರ ಜೊತೆ ಸುಮ್ನೆ ಜಗಳ ತೆಗಿತಾನೆ ಅವನು ಹ್ಮ್ 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 ಹುಡುಗ. ಹೋಗಿ ಓಕೆ ಅವ್ರ ಏನ್ ಮಾಡ್ತಾರೆ, ಅವರು ಹೊಡಿತಾರೆ. ಓಕೆ ಹೊಡೆದ್ಬಿಟ್ಟು ಹೋಗೋ ಅಂತ ಅಂದ್ಬಿಟ್ಟು ಕಳಿಸ್ತಾರೆ ಸರ್, ಏನು ಮಾಡಿರಲ್ಲ. ಹ್ಮ್ ಸೊ ಆಮೇಲೆ ಏನಾಗುತ್ತೆ, ಒಂದ್ ದಿವ್ಸ ಅವಳು ಅದಾದ್ಮೇಲೆ ಅವ್ನ ನಂಬರ್ ಬ್ಲಾಕ್ ಹಾಕಿರ್ತಾಳೆ. ಎಲ್ಲಾನು ಫೋನೇ ಬಿಟ್ಬಿಟ್ಟು ಹಾ ತವ್ರ ಮನೆಗೆ ಹೋಗ್ತಾಳೆ ಸರ್ ಅವಳು. ಓಕೆ ನಂಗೆ ಸ್ವಲ್ಪ ದಿನ ಇಲ್ಲಿ ಇರಕ್ ಆಗ್ತಿಲ್ಲ ಅಂತ ಹೆಂಗು ತನ್ನ ಮಗಳದ್ದು ಸ್ಕೂಲು ರಜೆ ಇರುತ್ತೆ ಸರ್. ಅವಳು ತವ್ರ ಮನೆಗೆ ಹೋಗ್ತಾಳೆ. ಹೋದ ಒಂದ್ 10 ದಿನಕ್ಕೆ ಮತ್ತೆ ಬೇರೆ ಫೋನಿಂದ ಒಂದು ಕಾಲ್ ಬರುತ್ತೆ. ನನ್ಗೆ ನೀನ್ ಬಿಟ್ಟು ಹೋಗಿಯಲ್ಲ, ಹೋಗು, ನಾನು ನಿನ್ ಬಿಟ್ಟಿರಕ್ ಆಗಲ್ಲ, ಸೊ ನಾನ್ ಸಾಯ್ತೀನಿ ಅಂತ ನಾವು. ಹ್ಮ್ ಅಣ್ಣ ನನ್ ಕೈಲಿ ಆಗಲ್ಲಪ್ಪ, ನೀನ್ ಯಾಕೆ ಸಾಯ್ತೀಯ, ನನ್ನೇ ಸಾಯ್ಬಿಡ್ತಿ, ಇನ್ಯಾಕೆ ನೀನ್ ಸಾಯ್ತಿ ಅಂತ ಅಂದ್ಬಿಟ್ಟು ಅವಳು ಕಾಲ್ ಕಟ್ ಮಾಡ್ತಾಳೆ. ನಂಗೆ ಫೋನ್ಗಿನೆಲ್ಲ ಮಾಡಕ್ ಹೋಗ್ಬೇಡ ನೀನ್ ಅಂತಂದು. ಹ್ಮ್ 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 ಅವನ್ ಏನ್ ಮಾಡ್ತಾನೆ, ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರಲ್ಲ ಸರ್, ಹಾ ಹಾ ಅವ್ರ ಕಡೆಯಿಂದ ಫೋನ್ ಮಾಡಿಸ್ತಾನೆ ಇವ. ಹಾ 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 ಅವನ್ ಫ್ರೆಂಡ್ ಅಂತೆ ಅವನು. ಹಾ ಹಾ ಅವ್ರ ಕಡೆಯಿಂದ ಕಾಲ್ ಮಾಡಿಸ್ತಾನೆ. ಮಾಡಿಸ್ಬಿಟ್ಟು
ಅಲ್ಲಮ್ಮ ನೋಡು ಹೆಂಗ್ ಮಾಡ್ತೀಯ ನೀನು, ಅವನು ಸಾಯ್ತೀನಿ ಅಂತಿದ್ದಾನೆ, ತುಂಬಾ ಡ್ರಿಂಕ್ಸ್ ಮಾಡಿದಾನೆ, ಹಾ. ಸಿಕ್ಕಾಪಟ್ಟೆ ಅಂತ ಅಂದ್ಬಿಟ್ಟು ಹ್ಮ್ ಅಂತಾರೆ ಅವರು. ಇಲ್ಲ ಹ್ಮ್ ಸರ್ ನನ್ಗೆ ತಡ್ಕೊಂಡು ಸಾಕಾಗ್ಬಿಟ್ಟಿದೆ, ಮನಸ್ಸು ಕಲ್ಲಾಗಿದೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಅಳ್ತಾಳೆ ಸರ್ ಅವಳು. ಹ್ಮ್ ಎಷ್ಟು ಅಂದ್ರೆ ಅವನ ಹತ್ರ ಇರೋ ಬರೋದನ್ನೆಲ್ಲ ಹೇಳ್ಬಿಡ್ತಾಳೆ, ಅವ್ನು ಏನ್ ಮಾಡಿದಾನೆ ಏನಿಲ್ಲ ಅಂತ ಅನ್ನೋದನ್ನು ಹೇಳ್ಬಿಡ್ತಾಳೆ. ಹಾ 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 ಅಣ್ಣ ನನ್ಗೆ ನನ್ನ ತಾಯಿನ ಮಗಳನ್ನ ಸಮೇತ ನಾನು ಅವ್ರ ತಂಟೆಗೂ ಸಮೇತ ಬಂದಿದ್ದಾನ ಅಣ್ಣ ಅವನು, ಆಗಲ್ಲ ನನ್ ಕೈಲಿ ಅಂತ ಅಂದ್ಬಿಟ್ಟು ಹಾ ಹಾ ಒಲ್ಲ ಬ್ಯಾಡಣ್ಣ ನನ್ನ ಕೈಲಿ ಆಗಲ್ಲ ಅಂತ ಅಂದ್ಬಿಟ್ಟು ಕಾಲ್ ಕಟ್ ಮಾಡ್ತಾಳೆ. ಹಾ ಅವನೇನ್ ಹೇಳ್ತಾನೆ, ಇಲ್ಲಮ್ಮ ಇದೊಂದ್ ಸರಿ ಕ್ಷಮಿಸ್ಬಿಡು, ಇಷ್ಟೆಲ್ಲಾ ಕ್ಷಮಿಸಿದೀಯಲ್ಲ, ಪ್ರತಿ ಸರಿ ಕ್ಷಮಿಸಿದೀಯ ಅಂತ ಇದೊಂದ್ ಸರಿ ಕ್ಷಮಿಸ್ ನೋಡು ಅಂತ ಹೇಳ್ತಾನೆ ಅವನು. ಹಾ ಹಾ ಅವನಿಗೇನೋ ದೇವ್ರು ಬರ್ದಿರತ್ತಂತೆ ಸರ್, ನನಗಂತೂ ಗೊತ್ತಿಲ್ಲ. ಹಾ ಹಾ ನಿನ್ಗೇನಾದ್ರೂ ಹೊಳ್ಳೊಬ್ಬಸ್ ಅದೇ ತರ ರಿಪೀಟ್ ಮಾಡತಾ ಹೋದ್ರ ಹಾ ಅವನೇ ಸತ್ತೋಗ್ತಾನೆ ಅಮ್ಮ, ನಿನ್ ಜೊತೆ ಮಾತಾಡಕ್ಕೆ ಇರಲ್ಲ ಅಂತ ಅಂದ್ಬಿಡ್ತಾನೆ. ಹಾ ಅವಳು ಹೇಳ್ತಾಳೆ, ಅಣ್ಣ ಸಾಯೋದೆಲ್ಲ ಬೇಕಾಗಿಲ್ಲ, ಸಾಕು ಅವನಷ್ಟಕ್ಕೆ ಅವ್ನ ಜೀವನ ಮಾಡ್ಕೊಂಡು ಹೋದ್ರೆ ಸಾಕು, ಹಾ. ನನ್ ಬಿಟ್ರೆ ಸಾಕು ಅಂತ ಹೇಳ್ತಾಳೆ. ಸೊ ಒಂದಿನ ಏನಾಗುತ್ತೆ, ಅವನು ಹೊಳ್ಳೊಬ್ಬಸ್ ಮರ್ದಿನ ಕಾಲ್ ಮಾಡ್ತಾನೆ, ಓಕೆ. ಪ್ಲೀಸ್ ನನ್ಗೆ ನಿನ್ ಬಿಟ್ಟಿರಕ್ ಆಗ್ತಿಲ್ಲ, ಸಾರಿ ನಾನು ಏನ್ ಮಾಡಿದ್ರು ಅಂತಂತಾನೆ. ಅವಳಿಗೆ ಕೇಳಿ ಬೇಜಾರಾಗಿರುತ್ತೆ ಸರ್ ಅದು. ನಾ ಓಕೆ. ಇನ್ನೊಂದ್ ಸರಿ ಮಾಡಲ್ಲ, ನಿನ್ ಬಿಟ್ಟಿರಕ್ಕಾಗಲ್ಲ ಅನ್ನೋದೇ ಕೇಳಿ ಸಾಕಾಗಿರುತ್ತೆ. ಫೈನಲ್ ಅವಳು ಇವ್ರು ವಾಪಸ್ ಏನ್ ಡಿಸಿಷನ್ ತಗೊಂತಾರೆ? ಫೈನಲಿ ಡಿಸಿಷನ್ ಏನಾಗುತ್ತೆ ಅಂತ, ಅವನು ಅವತ್ ನೈಟು ತನ್ನ ಗಾಡಿನ ಆಕ್ಸಿಡೆಂಟ್ ಮಾಡ್ಕೊಂಡು ಸತ್ತೋಗ್ತಾನೆ ಅಣ್ಣ. ಓಹ್! ಓಕೆ. ಆ ದಿನ ನೈಟೇನಾ? ಅವತ್ ಅವಳ ಜೊತೆ ಮಾತಾಡಿದ್ ನೈಟೇ ಹಾ 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 ಅವನು ತನ್ನ ಗಾಡಿನ ತಾನೇ ಆಕ್ಸಿಡೆಂಟ್, ಯಾರು ಇಲ್ಲ, ತಾನೇ ಬೇಕು ಅಂತಾನೆ. ಆಕ್ಸಿಡೆಂಟ್ ಹಾ ಹಾ ತಾನೇ ಆಕ್ಸಿಡೆಂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ. ಓಕೆ. ಅದು ಏನಾಗತ್ತೆ ಅಂದ್ರೆ ಆ ಹುಡುಗಿಗೆ ಎಫೆಕ್ಟ್ ಆಗ್ಬಿಡತ್ತನ ಅದು. ಯಾವ ರೀತಿ ಅಂದ್ರೆ ಅವಳು ಬದುಕ್ಲೇಬಾರ್ದು ಆ ಟೈಪ್ ಎಫೆಕ್ಟ್ ಆಗುತ್ತನ ಅದು. ಹಾ 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 ಅವ್ರ ಮನೇಲೆಲ್ಲ ಏನ್ ಹೇಳಿರ್ತಾನೆ, ಅವಳಿಗೋಸ್ಕರ ಸಾಲ ಮಾಡಿದೀನಿ ನಾನು, ಹ್ಮ್ ಅವಳಿಗೆ ದುಡ್ಡು ಕೊಟ್ಟಿದೀನಿ ಹ್ಮ್ ಅಂತ ಹೇಳಿರ್ತಾನೆ ಅಣ್ಣ. ಅವ್ರ ಓಕೆ. ಮನೇಲಿ ಪಾಪ ಅವ್ರಿಗೇನ್ ಗೊತ್ತನ, ತಂದೆ ತಾಯಿಗೆ ಏನ್ ಗೊತ್ತಿರತ್ ಹೇಳಿ. ಹೌದು ಹೌದು. ಅದು ಇವಾಗ ಇಲ್ಲ ಪಾಪ ಆ ಹುಡ್ಗಿಯಿಂದಾನೇ ಈಸ್ಕೊಂಡು ಹುಡ್ಗಿ ಮೇಲೆ ಹಾಕಿರೋದು ಇವಾಗ ಎಲ್ಲಾನು. ಎಲ್ಲಾನು ಓಕೆ. ತಪ್ಪ ಅವಳ ಮೇಲೆ ಓಹೋ. ಹಾಕ್ಬಿಟ್ಟಿದಾನಣ್ಣ ಅವನು. ಹಾ 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 ಅಂದ್ರೆ ಹುಡ್ಗಿದ್ ಹ್ಮ್ ಮರ್ಯಾದೆನೂ ತೆಗ್ದು, ಹೌದು ಸೊ ಹೌದು. ಇರೋ ಬರೋದನ್ನೆಲ್ಲ ಅವಳ ಮೇಲೆ ಹಾಕಿ, ಸೊ ಫೈನಲಿ ಆ ಹುಡುಗಿಗೆ ಏನಾಗುತ್ತೆ ಮ್ಯಾಮ್ ನಂತರ? ಸೊ ಅವನು ಸತ್ಮೇಲೆ ಹಾ ಹಾ ಅವ್ರ ತಾಯಿ ಅದೆಲ್ಲ ಸೇರಿ ಅವಳ ಮೇಲೆ ಹೇಳ್ತಾರೆ ಅಣ್ಣ. ಹಾ 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 ಪಾಪ ಅವ್ರಿಗೆ ಮಗನ್ ಕಳ್ಕೊಂಡ್ ನೋವು, ಸೊ ಹ್ಮ್ ಇವಳಿಗೆ ಎಲ್ಲಾನು ಕಳ್ಕೊಂಡ್ ನೋವು ಆಯ್ತು ಅಂತ ಅಂದ್ಬಿಟ್ಟು ಅವಳು 2 ತಿಂಗಳು ಎಲ್ಲಿ ಹೊರಗಡೆ ಹೋಗಲ್ಲ ಅಣ್ಣ. ಹ್ಮ್ ಹ್ಮ್ 2 ಹ್ಮ್ ತಿಂಗಳು ಎಲ್ಲಿ ಹೊರಗಡೆ ಹೋಗಲ್ಲ, ಸಾಯಕ್ ಟ್ರೈ ಮಾಡ್ತಾಳೆ, ಅದು ಹ್ಮ್ ಆಗಲ್ಲ ಅದು ಆ ಆಗಲ್ಲ, ಆ ಟ್ಯಾಬ್ಲೆಟ್ಸ್ ಟೈಮಲ್ಲಿ ತಗೊಂತಾಳೆ. ಅವ್ರ ಹಸ್ಬೆಂಡ್ ಹೆಲ್ಪ್ ಅಂದ್ರೆ ಸಪೋರ್ಟಿವ್ ಆಗಿರ್ತಾರಾ ಅಥವಾ ಅವರು ಕೂಡ ಏನಾದ್ರು? ಸಪೋರ್ಟಿವ್ ಆಗಿರ್ತಾರೆ ಅಣ್ಣ, ಓಹೋ ಯಾವ್ದಕ್ಕೂ ಹೋ. ತಲೆ ಕೆಡಿಸ್ಕೋಬೇಡ್ವೆ ನಾನಿದ್ದೀನಿ ಅಂತ. ಹ್ಮ್ ಅವ್ರಿಗೋಸ್ಕರನೇ ಬದುಕಿದಾಳಣ್ಣ, ಇನ್ನು ಹ್ಮ್ ಬದುಕಿದಾಳೆ. ಸೊ ಮನ್ಸಲ್ಲಿ ಹಾಕಿರೋ ನೋವ್ನ ಮರೆಯಕ್ಕಾಗ್ದೆ ಒದ್ದಾಡ್ತಿದ್ದಾಳೆ ಹ್ಮ್ ಅಣ್ಣ. ಹ್ಮ್ ಸೊ ಹ್ಮ್ ಆ ಒಂದ್ ಹೆಣ್ಣಿಗೆ ಎಷ್ಟು ಟಾರ್ಚರ್ ಕೊಡ್ಬಾರ್ದು ಹ್ಮ್ ಅಷ್ಟ್ ಅದ್ರ 10ರಷ್ಟು ಅವಳಿಗೆ ಟಾರ್ಚರ್ ಕೊಟ್ಟಿದ್ದಾನೆ ಅಣ್ಣ ಅವನು. ಹ್ಮ್ ಅವಳಿಗೆ ಜ್ವರ ಬಂದ್ರು ಇಲ್ಲ, ಹುಷಾರ್ ತಪ್ಪಿದ್ರು ಹ್ಮ್ ಇಲ್ಲ, ಹ್ಮ್ ಪೀರಿಯಡ್ಸ್ ಹ್ಮ್ ಟೈಮ್ ಬಂದ್ರು ಬಿಡ್ಲಿಲ್ಲ. ಹ್ಮ್ 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 ಸೊ ಅವಳಿಗೆ ಏನಾದ್ರೂ ಬಿಡ್ತಿರ್ಲಿಲ್ಲ ಅಣ್ಣ. ಹ್ಮ್ ಮನೆಗ್ ಬರೋನು, ಮರ್ಯಾದೆ ತೆಗಿಯೋನು, ಬೀದಿಲ್ ಮರ್ಯಾದೆ ತೆಗಿಯೋನು, ಹೊಡಿಯೋನು. ಇಲ್ಲಿ ಗ್ರೇಟ್ ಯಾರು ಗೊತ್ತಾ? ಅವ್ರ ಹಸ್ಬೆಂಡ್ ಗ್ರೇಟ್ ಆಯ್ತಾ? ಸೊ ಅಷ್ಟೆಲ್ಲ ಆದ್ರೂನು ಬಿಟ್ಕೊಡ್ದಲೆ ಸಪೋರ್ಟಿವ್ ಆಗಿದಾರಲ್ಲ. ಅಣ್ಣ ಸೊ ಕೊನೆವರೆಗೂ ಅವ್ರಿಗೆ ಅವರು ಇದಾಗಿರ್ಬೇಕು. ಅಣ್ಣ ಇವಾಗ ಹೇಗಿದ್ದಾರೆ? ಎಲ್ಲ ಆರಾಮಾಗಿದ್ದಾರ? ಇವಾಗ ಹೋಗ್ಲಿ 3 ಮಂತ್ಸ್ ಆಯ್ತಲ್ಲ, ಇವಾಗ ಹೇಗಿದ್ದಾರೆ? ಓಕೆನಾ ಅವ್ರ ಇಲ್ಲ ಅಣ್ಣ, ಕಂಡೀಷನ್? ಜನಗಳಿಂದ ಅನಿಸ್ಕೋಬೇಕಲ್ಲಣ್ಣ ಅವಳು, ಹಾ ಹಾ ಹೆಣ್ಣು ತಾನೇ ಅವಳು. ಹಾ ಹಾ ಅಯ್ಯೋ ಇವಳಿಂದಾನೇ ಜೀವ ಹೋಯ್ತು, ಇವಳಿಂದಾನೇ ಪ್ರಾಣ ಹೋಯ್ತು. ಸೊ ಯಾರಿಗೂ ಹ್ಮ್ ಏನೂ ಗೊತ್ತಿಲ್ಲ ಅಣ್ಣ, ಓಕೆ. ನಡೆದಿರೋ ಫ್ಯಾಕ್ಟ್ ಯಾರಿಗೂ ಗೊತ್ತಿಲ್ಲ. ಹಾ ಸೊ ಹಾ ಹಾ ಹೇಳ್ತಿರ್ದಾರಲ್ಲ, ಜನಗಳಿಗೆ ಏನ್ ಗೊತ್ತಣ್ಣ, ಜನಗಳ ಬಾಯಿ ಮುಚ್ಸಕ್ಕಾಗತ್ತಾ? ಹ್ಮ್ ಅವಳು ಜನಗಳ ಮಾತಿನಿಂದ ಸಾಯ್ಬೇಕಾ, ಅವ ಮಾಡಿರೋದ್ ಮೋಸದಿಂದ ಸಾಯ್ಬೇಕಾ, ಅಥವಾ ಹ್ಮ್ ಇದನ್ನೆಲ್ಲ ಸಹಿಸ್ಕೊಂಡಿರ್ತಾಳಲ್ಲ ಅದಕ್ಕೋಸ್ಕರ ಸಾಯ್ಬೇಕಾ ಅನ್ನೋದು ಒಂದು ಹ್ಮ್ ಗೊತ್ತಾಗ್ಲಿಲ್ಲ ಅಣ್ಣ. ಇಲ್ಲ ಇಲ್ಲ, ನೀವು ಅಂತ ಪರ್ಸನ್ಗೋಸ್ಕರ ಸಾಯೋದ್ರಲ್ಲಿ ಯಾವ್ದು ಅರ್ಥನೂ ಇಲ್ಲ. ಫಸ್ಟ್ ಆಫ್ ಆಲ್ ಸಾಯೋದೇ ಎಲ್ಲದಕ್ಕೂ ಸೊಲ್ಯೂಷನು ಅಲ್ಲ. ಹಸ್ಬೆಂಡ್ ಅವ್ರ ಜೊತೆ ಚೆನ್ನಾಗಿದಾರಲ್ವಾ? ಸೊ ಹ್ಮ್ ಅದು ಇದ್ರೆ ಸಾಕು ಬಿಡಿ. ಅವ್ರು ಅಷ್ಟೊಂದು ಧೈರ್ಯ ಕೊಟ್ಟು ನಾನಿದೀನಿ, ಯಾರೇ ಏನೇ ಅಂದ್ರು ತಲೆ ಕೆಡಿಸ್ಕೊಂಬೇಡ ಅಂತ ಹೇಳೋ ಹಸ್ಬೆಂಡ್ ಯಾರು ಸಿಗ್ತಾರೆ ಹೇಳಿ, ಅಲ್ವಾ? ಹ್ಮ್ ಜನ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಬೇಡಿ. ಇವಾಗ ಹುಡ್ಗಿ ಈಗ ಸಪೋರ್ಟಿವ್ ಆಗಿರೋದು ಅವ್ರ ಹಸ್ಬೆಂಡ್ ಅಲ್ವಾ? ಹಾ ಅದು ಬಿಟ್ರೆ ಅವ್ರ ಮನೆಯವರೆಲ್ಲ ಹೆಂಗೆ ಸಪೋರ್ಟಿವ್ ಆಗಿದಾರ ಅವ್ರಿಗೆ?
ಅವ್ರ ಮನೆಯವರೆಲ್ಲ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಇವ್ರದ್ದು ಓಕೆ. ಅದ್ ಯಾರೇ ಇರ್ಲಿ, ಸಪ್ರೇಟ್ ಇವಾಗ ಫ್ಯಾಮಿಲಿ. ಅವ್ರ ಹಸ್ಬೆಂಡ್ ಅವ್ರಿಗೆ ಸಪೋರ್ಟಿವ್ ಆಗಿದ್ದಾರೆ. ಇನ್ನು ಮುಂದೆ ಅದ್ಯಾವುದೇ ಅವ್ರ ಕಡೆಯಿಂದ ತಪ್ಪಾಗ್ದೇನೆ ತನ್ನ ಹಸ್ಬೆಂಡ್ ತನ್ನ ಮಕ್ಕಳು ಅನ್ಕೊಂಡು ಅದೇ ಒಂದು ಪ್ರಪಂಚ ಅನ್ಕೊಂಡು ಜೀವನ ಮಾಡೋದಕ್ಕೆ ಹೇಳಿ. ಅದನ್ನ ಬಿಟ್ಟು ಅವ್ರು ಮಾತಾಡ್ತಾರೆ. ಸೊ ಅವ್ರು ಯಾರು ಬರಲ್ಲ ಅಮ್ಮ. ಇವಾಗ ಯಾರು ಬಂದ್ರು? ಇವಾಗ ಸತ್ರು ಯಾವನು ಬರಲ್ಲ, ಯಾರು ಕೂಡ ಬರಲ್ಲ. ನಾನ್ ಕೊನೆಗ್ ಆಗದ್ ಯಾರು? ಇವಾಗ ಅಷ್ಟೆಲ್ಲ ಇದ್ದು ಕೂಡ ಆ ಹಸ್ಬೆಂಡ್ ಬಿಟ್ಕೊಟ್ಟಿಲ್ಲ ಅಂದ್ರೆ ಅವ್ರಿಗ್ ಯಾವತ್ತೂ ಅವ್ರು ಋಣಿಯಾಗಿರ್ಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅವರಿಗೆ ಮೋಸ ಆಗ್ದಿರೋ ತರ ಅವ್ರು ನಡ್ಕೊಂಬೇಕು. ಯಾವತ್ತೂ ಕೂಡ ಅವ್ರ ಕಡೆಯಿಂದ ತಪ್ಪಾಗ್ಬಾರ್ದು. ಆ ತರ ಅವ್ರಿಗೆ ಸಜೆಸ್ಟ್ ಮಾಡಿ ಸ್ಟ್ರಾಂಗ್ ಆಗಿರೋದಕ್ಕೆ ಹೇಳಿ. ಜನಗಳು ಮಾತಮ್ಮ ನೂರಾಡ್ತಾರೆ. ಒಳ್ಳೇದ್ ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ ಮಾಡಿದ್ರುನು ಮಾತಾಡ್ತಾರೆ. ಸೊ ಒಳ್ಳೇದಾದ್ರೆ ಅಯ್ಯೋ ಹಂಗೆ ಅಂತ ಹೊಟ್ಟೆ ಉರಿ ಪಡ್ಕೊಳ್ಳೋರು ಇರ್ತಾರೆ, ಕೆಟ್ಟದ್ ನೋಡ್ಕೊಂಡು ಹೌದು ಖುಷಿ ಪಡೋರು ಇರ್ತಾರೆ. ಸೊ ಜನಗಳ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ನೀವು ಒಳ್ಳೇದ್ ಮಾಡಿದ್ರುನು ಒಳ್ಳೇದ್ನ ಬಯಸೋದೇ ಕಮ್ಮಿ ಜನ ಇವಾಗ ನಮ್ಮ ಸುತ್ತಮುತ್ತ, ಗೊತ್ತಾಯ್ತಾ? ಸೊ ಹೌದು ಸರ್. ಜನ ಮಾತಾಡ್ತಾರೆ, ಸುತ್ತಮುತ್ತದವ್ರು ಮಾತಾಡ್ತಾರೆ. ಸೊ ಇದಕ್ಕೆಲ್ಲ ನೀವು ವರಿ ಮಾಡ್ಕೊಂಬೇಡಿ. ಆ ಆಗಿದ್ದು ಅವ್ರಿಗೆ ತಿಳಿಸಿ ಆಗೋಗಿದೆ. ಇನ್ನೇನಿದ್ರು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಅವ್ರಿಗೆ ಹೇಳಿ. ಹಸ್ಬೆಂಡ್ ಜೊತೆ ಚೆನ್ನಾಗಿದ್ದು ಅವ್ರನ್ನ ಚೆನ್ನಾಗ್ ನೋಡ್ಕೊಂಡು, ಮಕ್ಳನ್ನ ಚೆನ್ನಾಗ್ ನೋಡ್ಕೊಂಡು, ಅವ್ರನ್ನ ಚೆನ್ನಾಗ್ ನೋಡ್ಕೊಳ್ಳೋದಕ್ಕೆ ಹೇಳಿ ಅಷ್ಟೇನೆ. ಸೊ ಅಕ್ಕಪಕ್ಕದವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅನ್ನೋದಕ್ಕೆ ಹೇಳಿ. ಯಾಕಂದ್ರೆ ವಿಷಯ ಗೊತ್ತಿರಲ್ಲ ಅಲ್ವಾ? ಪಾಪ ಆ ಹುಡುಗಿ ಅನುಭವಿಸಿರೋ ಕಷ್ಟ, ನೋವು, ಅಷ್ಟೆಲ್ಲ ಹಿಂಸೆ ಯಪ್ಪಾ. ಸೊ ಈ ತರ ತನಗೇನಾಗಿದೆ ಅನ್ನೋದು ಜನಗಳಿಗೆ ಗೊತ್ತಿರಲ್ಲ. ಜನಗಳಿಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾರೆ. ಅವ್ರ ಕಷ್ಟ, ಹೌದು ಅವ್ರು ಪಟ್ಟಿರೋ ಇಷ್ಟೊಂದು ನೋವುಗಳು ಅವ್ರಿಗೆ ಗೊತ್ತಿರುತ್ತೆ. ಆ ಹೆಣ್ಮಗುಗೆ ಗೊತ್ತಿರುತ್ತಲ್ಲ. ಒಬ್ರ ಬಗ್ಗೆ ಕರೆಕ್ಟ್ ಆಗಿ ವಿಷಯ ಗೊತ್ತಿದ್ದು ಇದು ತಪ್ಪು ಅಂತ ಗೊತ್ತಿದ್ರೆ ಓಕೆ ಮಾತಾಡ್ಬೋದು. ಈ ವಿಷಯನೇ ನಮ್ಗೆ ಗೊತ್ತಿಲ್ದೇನೆ, ಆ ಸಿಚುವೇಶನ್ ಏನು ಅನ್ನೋದು ಗೊತ್ತಿಲ್ದೇನೆ ನಾವ್ ಒಬ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ರೆ ಅದು ದೊಡ್ಡ ತಪ್ಪಾಗ್ಬಿಡುತ್ತೆ. ಇನ್ಸ್ಟಾದಲ್ಲೆಲ್ಲ ಫಾಲೋ ಇದ್ದೀನಿ. ಅದಕ್ಕೋಸ್ಕರ ನಿಮ್ ವಾಯ್ಸ್ ನೀವ್ ಹೇಳೋ ರೀತಿ ನೋಡೆ ಹ್ಮ್ ನನ್ಗೆ ಹ್ಮ್ ತುಂಬಾ ಹ್ಮ್ ಇಷ್ಟ ಆಗಿದ್ದು ಸರ್. ಓಕೆ ಓಕೆ. ಥ್ಯಾಂಕ್ ಯು ಸೊ ಥ್ಯಾಂಕ್ ಯು. ಅದಕ್ಕೋಸ್ಕರನೇ ಅಟ್ಲೀಸ್ಟ್ ಇಷ್ಟಾದ್ರೂ ಹೆಲ್ಪ್ ಆಗ್ಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರನೇ ಹೇಳಿದ್ದು ಸರ್ ನಾನು. ಇವಾಗ ಖಂಡಿತ ನಿಮ್ಗೆ ಖಂಡಿತ ಮ್ಯಾಮ್. ನೀವು ಅವರಿಗೆಲ್ಲ ಧೈರ್ಯ ಹೇಳಿ ಆಯ್ತಾ? ನೀವು ಸ್ಟ್ರಾಂಗ್ ಆಗಿರಿ ಸರ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಓಕೆ ಓಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಓಕೆ ಸರ್, ನಿಮ್ಗೂ ಕೂಡ ಥ್ಯಾಂಕ್ ಯು. ಈ ತರ ಓಕೆ. ಒಳ್ಳೊಳ್ಳೆ ಸ್ಟೋರೀಸ್ನ ಹಾಕಿ ಖಂಡಿತ ಸ್ಟೋರಿನ ಹೇಳಿ ನಮ್ಗೆ ಒಂಥರ ಧೈರ್ಯ ಬಂದಂಗ ಆಗಿರುತ್ತೆ. ಸೊ ಖಂಡಿತ ಖಂಡಿತ. ಹುಷಾರಾಗಿರ್ತೀವಿ ನಾವು ಲೈಫಲ್ಲಿ. ಹ್ಮ್ 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 ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.